ಟ್ರೈನ್ ನಂಬರ್ 12723 ತೆಲಂಗಾಣ ಎಕ್ಸ್ಪ್ರೆಸ್ ಹೈದರಾಬಾದ್ನಿಂದ ನಾಗ್ಪುರ್ಗೆ ಹೋಗುವಂತಹ ಟ್ರೈನು. ಅದು ರಾತ್ರಿ ಸಮಯ 10 ಗಂಟೆ. ಆ ಟ್ರೈನು ಹೈದರಾಬಾದ್ ಬಿಟ್ಟು ಆಗಲೇ ಅರ್ಧ ಗಂಟೆ ಆಗಿತ್ತು. ಕೋಚ್ ನಂಬರ್ S4 ನಲ್ಲಿ ಹೆಚ್ಚಾಗಿ ಕಾಲೇಜ್ ಹುಡುಗರು ಹುಡುಗಿಯರು ಇರುತ್ತಾರೆ. ಅಲ್ಲಿ ಇಲ್ಲಿ ಕೆಲವು ಜನರಲ್ ಪ್ಯಾಸೆಂಜರ್ ಕೂಡ ಇದ್ದರು. ಸೀಟ್ ನಂಬರ್ 19 ರಲ್ಲಿ ನಿಶಾ ಅಗರ್ವಾಲ್ ಎನ್ನುವ 28 ವಯಸ್ಸಿನ ಹುಡುಗಿ, ಅವಳು ಕೂಡ ಹೈದರಾಬಾದ್ ನಿಂದ ನಾಗ್ಪುರ್ಗೆ ಹೋಗುತ್ತಿದ್ದರು. ಮರುದಿನ ಅವಳಿಗೆ ಒಂದು ಇಂಪಾರ್ಟೆಂಟ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿತ್ತು. ಆದ್ರೆ ಆ ಬೋಗಿಯಲ್ಲಿ ಹೆಚ್ಚಾಗಿ ಕಾಲೇಜು ಹುಡುಗರು ಹುಡುಗಿಯರು ಇದ್ದ ಕಾರಣ ಹಾಡುಗಳನ್ನ ಹೇಳುತ್ತಾ ಮಜಾ ಮಾಡುತ್ತಾ ಅವರೆಲ್ಲರ ಗುಂಪು ಎಂಜಾಯ್ ಮಾಡುತ್ತಿತ್ತು. ಅಷ್ಟರೊಳಗೆ ಒಬ್ಬ ಹುಡುಗ ಹತ್ತಿರದ ಟಾಯ್ಲೆಟ್ ನಲ್ಲಿ ಹೋದರೆ ಅದೇ ಟಾಯ್ಲೆಟ್ ನಲ್ಲಿ ಇನ್ನೊಬ್ಬ ಹುಡುಗಿ ಕೂಡ ಹೋಗಿದ್ದನ್ನ ನಿಶಾ ಅಗರ್ವಾಲ್ ನೋಡಿದ್ದಾಳೆ. ಏನೋ ತಾನೇ ನಿದ್ದೆ ಗುಂಗಿನಲ್ಲಿ ಒಂದು ಹುಡುಗ ಮತ್ತು ಹುಡುಗಿ ಒಂದೇ ಟಾಯ್ಲೆಟ್ ನಲ್ಲಿ ಹೋಗಿರುವುದು ಭ್ರಮೆ ಎಂದು ಸುಮ್ಮನಾಗಿದ್ದಾಳೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಟಾಯ್ಲೆಟ್ ನಿಂದ ಅದೇ ಹುಡುಗ ಮತ್ತು ಹುಡುಗಿ ಹೊರಗೆ ಬಂದಿದ್ದನ್ನು ಕೂಡ ಕಂಡಿದ್ದಾಳೆ. ಇದನ್ನು ನೋಡಿದ ನಿಶಾಗೆ ಏನೋ ಅನುಮಾನ ಬಂದಿದೆ. ಇಲ್ಲಿ ಏನೋ ಅರ್ಜೆಂಟು ಇರಬೇಕು ಅಂತ ಸುಮ್ಮನಾಗಿದ್ದಾಳೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಅದೇ ಟಾಯ್ಲೆಟ್ಗೆ ಇನ್ನೊಬ್ಬ ಹುಡುಗಿ ಹೋಗಿದ್ದಾಳೆ. ತದನಂತರ ಅದೇ ಟಾಯ್ಲೆಟ್ಗೆ ಮತ್ತೆ ಇನ್ನೊಬ್ಬ ಹುಡುಗ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಇದನ್ನ ನೋಡಿದ ನಿಶಾಗೆ ನಿಜಕ್ಕೂ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು. ಅಷ್ಟೇ ಅಲ್ಲದೆ ತನ್ನ ಇಂಟರ್ವ್ಯೂ ಅವಳು ಪ್ರಿಪೇರ್ ಮಾಡಬೇಕಾಗಿತ್ತು. ಆ ಹುಡುಗರು ಮಾಡುವ ಗದ್ದಲವನ್ನ ಕೇಳಿ ನಿಜಕ್ಕೂ ಅವಳು ಬೇಸತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಟಾಯ್ಲೆಟ್ ನಲ್ಲಿ ಹುಡುಗ ಹುಡುಗಿ ಹೋಗುವುದನ್ನ ನಿಶಾ ನೋಡಿದ್ದಾಳೆ. ಈ ರೀತಿ ಮಾಡುವುದನ್ನ ನೋಡಿ ಅವಳಿಗೆ ಹುಡುಗರ ಮೇಲೆ ಹುಡುಗಿಯರ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ. ಅಷ್ಟಕ್ಕೂ ಆ ಟಾಯ್ಲೆಟ್ ನಲ್ಲಿ ಏನು ನಡೀತಿದೆ ಅಂತ ತಾನೇ ಖುದ್ದಾಗಿ ಎದ್ದು ಟಾಯ್ಲೆಟ್ ಒಳಗೆ ಹೋದಾಗ ಅಲ್ಲಿ ಆ ಟಾಯ್ಲೆಟ್ ನಲ್ಲಿ ನೋಡಿ ಅವಳು ಬೆಚ್ಚಿ ಬಿದ್ದಿದ್ದಳು. ಸ್ನೇಹಿತರೆ, ಈ ಘಟನೆ ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕಿಂತ ಮೊದಲು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಹೌದು, ಅದು ರಾತ್ರಿ ಸುಮಾರು 11 ಗಂಟೆ. ಹೆಚ್ಚು ಕಡಿಮೆ ಟ್ರೈನ್ ನಲ್ಲಿ ಎಲ್ಲರೂ ಮಲಗುವಂತಹ ಸಮಯ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲ, ಆದ್ರೆ ಈ ಮಾಹಿತಿ ನಿಮಗೆ ಸಹಾಯ ಕೂಡ ಆಗಬಹುದು. ಹೌದು, ಯಾವುದೇ ಭಾರತೀಯ ಟ್ರೈನ್ ನಲ್ಲಿ ರಾತ್ರಿ 10ರ ನಂತರ ಕಾಮನ್ ಲೈಟ್ಸ್ ಗಳನ್ನ ಬಂದ್ ಮಾಡಬೇಕು. ರಾತ್ರಿಯ 10ರ ನಂತರ ಯಾವುದೇ ಸಮಯದಲ್ಲೂ ಗಲಾಟೆ ಮಾಡುವ ಹಾಗಿಲ್ಲ, ಜೋರಾಗಿ ಮಾತನಾಡುವ ಹಾಗಿಲ್ಲ, ಹಾಡುವ ಹಾಗಿಲ್ಲ, ಬೇರೆ ಸಹ ಪ್ರಯಾಣಿಕರಿಗೆ ತೊಂದರೆ ಕೊಡುವ ಹಾಗಿಲ್ಲ ಮತ್ತು ಊಟವನ್ನು ಕೂಡ 10ರ ನಂತರ ಸಪ್ಲೈ ಕೂಡ ಮಾಡುವ ಹಾಗಿಲ್ಲ ಅನ್ನುವ ಕಾನೂನು ನಮ್ಮ ರೈಲ್ವೆ ಇಲಾಖೆ ಮಾಡಿದೆ. ಪ್ರತಿಯೊಬ್ಬ ಪ್ರಯಾಣಿಕರು ಈ ಕಾಯ್ದೆಯನ್ನ ತಿಳಿದುಕೊಳ್ಳಬೇಕು. ಹಾಗೇನಾದ್ರೂ ಯಾರಾದ್ರೂ ಸಹ ಪ್ರಯಾಣಿಕರು ಈ ರೀತಿ ತೊಂದರೆಗಳನ್ನ ಕೊಡುತ್ತಿದ್ದರೆ ನೀವು ನೇರವಾಗಿ 139 ನಂಬರ್ಗೆ ಮೆಸೇಜ್ ಅಥವಾ ಫೋನ್ ಕೂಡ ಮಾಡಬಹುದು. ನಿಶಾ ಅಗರ್ವಾಲ್ಗೆ ಈ ಎಲ್ಲ ಕಾನೂನುಗಳು ಚೆನ್ನಾಗಿ ಗೊತ್ತಿದ್ದವು. ಕಾರಣ ಅವಳು IAS ಗಾಗಿ ಪ್ರಿಪೇರ್ ಮಾಡುತ್ತಿದ್ದಳು. ಆ ಹುಡುಗರ ಆಟವನ್ನ ನೋಡಿ ನಿಶಾಗೆ ನಿಜಕ್ಕೂ ಸಿಟ್ಟು ಬಂದಿತ್ತು. ಯಾವುದಕ್ಕೂ ಒಮ್ಮೆ ಆ ಬೋಗಿಯ ಟಾಯ್ಲೆಟ್ಗೆ ಹೋಗಿ ನೋಡಿದಾಗ ನಿಜಕ್ಕೂ ಅವಳು ಕೂಡ ಆಶ್ಚರ್ಯಚಕಿತರಾಗಿದ್ದಳು. ಕಾರಣ ಆ ಟಾಯ್ಲೆಟ್ಗೆ ಹೋದಾಗ ಗಬ್ಬು ವಾಸನೆ ಹೊಡೆಯುತ್ತಿತ್ತು. ಆ ವಾಸನೆ ಟಾಯ್ಲೆಟ್ ನಿಂದಿಲ್ಲ, ಬದಲಾಗಿ ಸರಾಯಿ ಕುಡಿದು ಬಿಸಾಕಿದಂತಹ ಪ್ಯಾಕೆಟ್ಗಳಿಂದ, ಬಾಟಲ್ಗಳಿಂದ. ಅಷ್ಟೇ ಅಲ್ಲದೆ ಅಲ್ಲಿ ಇಲ್ಲಿ ಕಾಂಡಮ್ಸ್ಗಳು ಕೂಡ ಬಿದ್ದಿದ್ದನ್ನು ಕಂಡು ನಿಜಕ್ಕೂ ಅವಳು ಕಂಗಾಲಾಗಿ ಹೋಗಿದ್ದಳು. ಇಂಥ ಚಿಕ್ಕ ಜಾಗದಲ್ಲಿ ಏನೆಲ್ಲ ಕೆಲಸಗಳನ್ನು ಈ ಹುಡುಗ ಹುಡುಗಿಯರು ಮಾಡುತ್ತಿದ್ದಾರೆ ಎಂದು ಬೆಚ್ಚಿ ಬಿದ್ದಿದ್ದಳು. ಅದು ಕೂಡ ಒಂದು ಪಬ್ಲಿಕ್ ಜಾಗದಲ್ಲಿ. ತಕ್ಷಣವೇ ಹೊರಗೆ ಬಂದು ಆ ಗುಂಪಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾಳೆ ಮತ್ತು ಟ್ರೈನ್ ನಲ್ಲಿ ಯಾವ ರೀತಿ ಇರಬೇಕು ಇರಬಾರದು ಅನ್ನುವ ಎಟಿಕೆಟ್ಸ್ ಗಳನ್ನ, ಆ ಮಾಹಿತಿಗಳನ್ನ ಕೂಡ ಕೊಟ್ಟಿದ್ದಾಳೆ. ಆದ್ರೆ ಆ ಹೊತ್ತಿಗೆ ಆಗಲೇ ಆ ಗುಂಪಿನಲ್ಲಿ ಹಲವಾರು ಜನ ಚೆನ್ನಾಗಿ ಕುಡಿದು ಯಾರು ಕೂಡ ಹೋಶಿನಲ್ಲಿ ಇರುವುದಿಲ್ಲ. ನಿಶಾಳ ಮಾತನ್ನು ಕೇಳುತ್ತಿದ್ದ ಒಬ್ಬ ಪಡ್ಡೆ ಹುಡುಗ ಆ ಗುಂಪಿನಿಂದ ಎದ್ದು ತನ್ನ ಬಳಿ ಇದ್ದಂತಹ ಆ ಬಿಯರ್ ಬಾಟಲ್ ನಿಂದ ಅವಳ ತಲೆಗೆ ಹೊಡೆದೇ ಬಿಟ್ಟಿದ್ದಾನೆ. ತಕ್ಷಣವೇ ನಿಶಾ ತಲೆಯಿಂದ ರಕ್ತ ಹರಿಯಲು ಪ್ರಾರಂಭಿಸಿತ್ತು ಹಾಗೂ ಕ್ಷಣ ಮಾತ್ರದಲ್ಲಿ ಅವಳು ಮೂರ್ಛೆ ಕೂಡ ಹೋಗಿ ಬಿದ್ದಿದ್ದಳು. ಇದನ್ನು ಕಂಡಂತಹ ಬಾಕಿ ಗುಂಪಿನ ಜನರು ಅವಳು ಸತ್ತು ಹೋದಳೆಂದು ಭಯದಿಂದ ಗಾಬರಿಯಾಗಿದ್ದಾರೆ. ದುರಾದೃಷ್ಟ, ಆ ಬೋಗಿಯಲ್ಲಿ ಇದ್ದಂತಹ 5-6 ಜನರು ಬೇರೆಯವರು, ವಯಸ್ಸಾದವರು, ಅಷ್ಟೇ ಅಲ್ಲದೆ ಅವರೆಲ್ಲ ಮಲಗಿಕೊಂಡಿದ್ದರು. ಅಲ್ಲಿ ಏನು ನಡೆಯುತ್ತಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅನ್ನೋದು ವಿಪರ್ಯಾಸವೇ ಸಹಿ. ಆ ಗುಂಪಿನಲ್ಲಿದ್ದ ಎಷ್ಟೋ ಜನ ನಶೆಯಲ್ಲಿದ್ದವರಿಗೆ ಈ ಘಟನೆಯನ್ನು
ನೋಡಿ ನಶೆ ಇಳಿದು ಹೋಗಿತ್ತು. ಏನು ಮಾಡಬೇಕೆನ್ನುವುದು ಅವರಿಗೆಲ್ಲ ಗೊತ್ತಾಗಿಲ್ಲ. ಗೊಂದಲದಲ್ಲಿದ್ದರು. ಕೆಲವರು ನಿಶಾ ದೇಹವನ್ನ ಟ್ರೈನ್ ನಿಂದ ಹೊರಗೆ ಬೀಸಾಕಬೇಕೆಂದು ಹೇಳಿದರೆ, ಇನ್ನು ಕೆಲವರು ಅವಳನ್ನು ತಾವೇ ನೆಕ್ಸ್ಟ್ ಸ್ಟೇಷನ್ ನಲ್ಲಿ ಬಿಟ್ಟು ಇಳಿದು ಹೋಗೋಣ ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಆ ಬೋಗಿಗೆ ಅದೇ ಸಮಯದಲ್ಲಿ ರೈಲ್ವೆ ಪೊಲೀಸ್ ಬರುವ ಸದ್ದು ಕೇಳಿ ಬಂದಿದೆ. ತಕ್ಷಣವೇ ಅಲರ್ಟ್ ಆದಂತಹ ಆ ಗುಂಪಿನ ಇಬ್ಬರು ಹುಡುಗರು ನಿಶಾಳನ್ನ ಮಲಗಿಸಿ ಅವಳ ಮೇಲೆ ಬ್ಲಾಂಕೆಟ್ ಹಾಕಿ ಏನೂ ಗೊತ್ತಿಲ್ಲದ ಹಾಗೆ ನಾಟಕವನ್ನ ಕೂಡ ಮಾಡಿದ್ದಾರೆ. ಆದರೂ ಪೊಲೀಸರಿಗೆ ಅಲ್ಲಿ ಅನುಮಾನ ಬಂದಿದೆ. ಯಾಕಂದ್ರೆ ಆ ಬೋಗಿಯಲ್ಲಿ ಕುಳಿತಂತಹ ಹುಡುಗರಿಂದ ಸರಾಯಿ ವಾಸನೆ, ಗಬ್ಬು ವಾಸನೆ ಬರುತ್ತಿತ್ತು. ಇನ್ನೇನು ಅಲ್ಲಿ ಹೆಚ್ಚು ಎನ್ಕ್ವೈರಿ ಮಾಡುತ್ತಾರೆ ಎಂದು ಗೊತ್ತಾಗಿ ಅದರಲ್ಲಿದ್ದ ಒಬ್ಬ ಚಾಲಾಕಿ ಹುಡುಗರಿಗೆ ಲಂಚವನ್ನ ಕೊಟ್ಟು ಅಲ್ಲಿಂದ ಹೋಗುವ ಹಾಗೆ ನೋಡಿಕೊಂಡಿದ್ದಾನೆ. ಪೊಲೀಸರಿಗೆ ಅಷ್ಟು ಸಿಕ್ಕರೆ ಸಾಕಲ್ವಾ? ಇನ್ನೇನು ಅಲ್ಲಿಂದ ಆ ಪೊಲೀಸರು ಏನು ಕೂಡ ಮಾತನಾಡದೆ, ವಾರ್ನಿಂಗ್ ಕೊಡದೆ ಅಲ್ಲಿಂದ ದುಡ್ಡನ್ನ ತೆಗೆದುಕೊಂಡು ಸುಮ್ಮನೆ ಬೋಗಿಯಿಂದ ಮುಂದೆ ಹೋಗಿದ್ದಾರೆ. ಆ ಗುಂಪಿನಲ್ಲಿದ್ದ ಕೆಲವು ಹುಡುಗರು ಹಾಗೂ ಹುಡುಗಿಯರು ತಮ್ಮ ತಲೆಯನ್ನ ಓಡಿಸಿ ಮೂರ್ಛೆ ಹೋಗಿದ್ದಂತಹ ನಿಶಾಳನ್ನ ಎತ್ತುಕೊಂಡು ಹೋಗಿ ಟಾಯ್ಲೆಟ್ ನಲ್ಲಿ ಬಿಸಾಕಿದ್ದಾರೆ. ಅವಳ ಕೈಗೆ ಬಿಯರ್ ಹಾಗೂ ಬ್ರಾಂಡಿ ಬಾಟಲ್ ಗಳನ್ನ ಕೊಟ್ಟು ಟಾಯ್ಲೆಟ್ ರೂಮ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಿನ ಜಾವ ಆ ಗುಂಪು ತಾವು ಇಳಿಯಬೇಕಾಗಿದ್ದ ನಾಗ್ಪುರ್ ಸ್ಟೇಷನ್ ಮೊದಲೇ ಬರುವಂತಹ ಬಲ್ಶರಹಾ ಸ್ಟೇಷನ್ ನಲ್ಲಿ ಎಲ್ಲರೂ ಇಳಿದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಿಶಾಳಿಗೆ ಸಂಬಂಧಪಟ್ಟ ಬ್ಯಾಗ್ಗಳನ್ನು ಕೂಡ ದೋಚಿಕೊಂಡು ಹೋಗಿದ್ದಾರೆ. ಮರುದಿನ ಬೆಳಗ್ಗೆ ನಾಗ್ಪುರ್ ಜಂಕ್ಷನ್ ನಲ್ಲಿ ರೈಲ್ವೆಯ ಕರ್ಮಚಾರಿಗಳು ಟ್ರೈನ್ ಬೋಗಿಯನ್ನ ಕ್ಲೀನ್ ಮಾಡುವಾಗ, ಟಾಯ್ಲೆಟ್ ಅನ್ನು ಕ್ಲೀನ್ ಮಾಡುವಾಗ ಮೂರ್ಛೆ ಹೋಗಿ ಬಿದ್ದಿದ್ದ ನಿಶಾಳನ್ನ ಕಂಡು ಗಾಬರಿಯಾಗಿದ್ದಾರೆ. ತಕ್ಷಣವೇ ಸ್ಥಳೀಯ ರೈಲ್ವೆ ಪೊಲೀಸರಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಬಂದಂತಹ ರೈಲ್ವೆ ಪೊಲೀಸರು ನಿಶಾಳನ್ನ ಮೊದಲು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಿಶಾ ಪ್ರಾಣಕ್ಕೆ ಕುತ್ತಾಗುವ ಸಂಭವವಿತ್ತು. ಯಾಕಂದ್ರೆ ಸಾಕಷ್ಟು ರಕ್ತ ಹರಿದು ಹೋಗಿತ್ತು. ತಕ್ಕ ಸಮಯಕ್ಕೆ ಚಿಕಿತ್ಸೆ ಕೊಟ್ಟಿದ್ದರಿಂದ ಮಧ್ಯಾಹ್ನದ ನಂತರ ನಿಶಾಗೆ ಜ್ಞಾನ ಕೂಡ ಬಂದಿತ್ತು. ಸಾಯಂಕಾಲದ ಸಮಯಕ್ಕೆ ರೈಲ್ವೆ ಪೊಲೀಸರು ಬಂದು ವಿಚಾರಿಸಿದಾಗ ಹಿಂದಿನ ರಾತ್ರಿ ರೈಲ್ವೆ ನಂಬರ್ 12723 ತೆಲಂಗಾಣ ಎಕ್ಸ್ಪ್ರೆಸ್ ಅಲ್ಲಿ ನಡೆದ ವಿಷಯವನ್ನೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ತಕ್ಷಣಕ್ಕೆ ಕಾರ್ಯನಿರತದಂತಹ ಪೊಲೀಸರು ಬೋಗಿಯಲ್ಲಿದ್ದ ಹುಡುಗ ಹಾಗೂ ಹುಡುಗಿಯರ ಗುಂಪನ್ನ ಕಂಡು ಹಿಡಿದಿದ್ದಾರೆ. ಯಾಕಂದ್ರೆ ಅದನ್ನು ಕಂಡು ಹಿಡಿಯುವುದು ಸುಲಭ. ಅದೊಂದು ರಿಸರ್ವ್ ಕೋಚ್ ಆಗಿದ್ದರಿಂದ ಅಲ್ಲಿ ರಿಸರ್ವ್ ಮಾಡಿದಂತಹ ಪ್ರತಿಯೊಬ್ಬರ ಮಾಹಿತಿಯು ಕೂಡ ಅದರಲ್ಲಿ ಇರುತ್ತದೆ. ಹೀಗೆ ಒಬ್ಬೊಬ್ಬರನ್ನ ಕರೆದು ವಿಚಾರಿಸಿದ್ದಾರೆ. ಮೊದಲು ಆ ಹುಡುಗ ಹುಡುಗಿಯರ ಗ್ಯಾಂಗು ನಿಶಾ ಮೇಲೆನೆ ಕಂಪ್ಲೇಂಟ್ ಮಾಡಿದ್ದಾರೆ. ಅವಳೇ ಕುಡಿದು ಟಾಯ್ಲೆಟ್ ನಲ್ಲಿ ಬಿದ್ದಿದ್ದಳು ಅಂತ ಹೇಳಿದ್ದಾರೆ. ಆದರೆ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಮಾತನಾಡಿದಾಗ ಒಬ್ಬೊಬ್ಬರೇ ಬೇರೆ ಬೇರೆ ಸತ್ಯವನ್ನ ಬಾಯಿ ಬಿಟ್ಟಿದ್ದಾರೆ. ನಡೆದ ವಿಷಯವನ್ನೆಲ್ಲ ಒಪ್ಪಿಕೊಂಡಿದ್ದಾರೆ. ನಿಶಾಳ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತಹ ಪೊಲೀಸರು ಅಟೆಂಪ್ಟ್ ಟು ಮರ್ಡರ್ ಅನ್ನ ಕೇಸನ್ನ ಹುಡುಗರ ಮೇಲೆ ಹಾಕಲು ಮುಂದಾಗಿದ್ದರು. ಆದ್ರೆ ಹಾಗೇನಾದ್ರೂ ಆದ್ರೆ ಆ ಹುಡುಗರ ಭವಿಷ್ಯ ಹಾಳಾಗುತ್ತದೆ ಎಂದು ನಿಶಾ ತಾನು ಕೊಟ್ಟ ಕಂಪ್ಲೇಂಟ್ ಅನ್ನೇ ವಾಪಸ್ಸು ಪಡೆದಿದ್ದಳು. ಈ ಒಂದು ಹೃದಯವಂತಿಕೆಯನ್ನು ಕಂಡು ಆ ಗುಂಪಿನ ಹುಡುಗರು ಮತ್ತು ಹುಡುಗಿಯರು ತಾವು ಮಾಡಿದ ತಪ್ಪನ್ನ ಮತ್ತು ಅವರ ತಪ್ಪು ಅವರಿಗೆ ಅರಿವಾಗಿತ್ತು. ನಿಶಾಳ ಮೇಲೆ ಅಟ್ಯಾಕ್ ಮಾಡಿದಂತಹ ಎಲ್ಲ ಹುಡುಗ ಹುಡುಗಿಯರು ನಿಶಾಳ ಕಾಲಿಗೆ ಬಿದ್ದು ತಮ್ಮನ್ನು ಕ್ಷಮಿಸುವಂತೆ ಬೇಡಿಕೊಂಡಿದ್ದರು. ಅವರ ತಪ್ಪು ಅವರಿಗೆ ಅರಿವಾಗಿತ್ತು. ಹೌದು ಸ್ನೇಹಿತರೆ, ಈ ನಿಶಾ ಅಗರ್ವಾಲ್ ಬೇರೆ ಯಾರು ಅಲ್ಲ. ಮುಂದೆ ತಮ್ಮ IAS ಮುಗಿಸಿ ಈಗ ಅವರು ಮಹಾರಾಷ್ಟ್ರದಲ್ಲಿ ಒಬ್ಬ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ವಯಸ್ಸಿನಲ್ಲಿ ಬಂದಂತಹ ಹುಡುಗರು ಜೋಶಿನಲ್ಲಿ ಹೋಶನ್ನ ಕಳೆದುಕೊಂಡು ಏನೆಲ್ಲ ತಪ್ಪುಗಳನ್ನ ಮಾಡುತ್ತಾರೆ ಅಂತ. ನಿಮ್ಮ ಜೊತೆ ಏನಾದ್ರೂ ಈ ತರ ನಡೆದರೆ ದಯವಿಟ್ಟು 139 ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಿಮಗೆ ಪೊಲೀಸರಿಂದ, ಅದರಲ್ಲೂ ರೈಲ್ವೆ ಪೊಲೀಸರಿಂದ ಸಹಾಯವಾಗಬಹುದು. ಯಾವುದೇ ರೈಲ್ವೆ ಬಗ್ಗೆ ಕಂಪ್ಲೇಂಟ್ ಅನ್ನ ನೀವು ಈ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಸಹಾಯ ಸಿಕ್ಕೇ ಸಿಗುತ್ತದೆ. ನಿಜಕ್ಕೂ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.